ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಏನು ಇವತ್ತು 4ನೇ ದಿನದ ಐತಿಹಾಸಿಕ ಹೋರಾಟ ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಹಲವಾರು ನನ್ನ ರೈತ ಸಂಘದ ಎಲ್ಲ ರೈತ ದೇವರುಗಳ ಮುಖಂಡರ ನೇತೃತ್ವದಲ್ಲಿ ಇವತ್ತು ಹೋರಾಟ ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಆಗಬೇಕಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹುಕ್ಕೇರಿ, ಸಂಕೇಶ್ವರ, ಸುಮಾರು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳ ಸಂಪೂರ್ಣ ಬಂದಾಗಿ ಇವತ್ತು ಐತಿಹಾಸಿಕ ಹೋರಾಟ 4ನೇ ದಿನದ್ದು ಯಶಸ್ವಿ ಆಗತಕ್ಕಂಥ ಸಂದರ್ಭ ಪ್ರಾರಂಭ ಆಗೈತಿ. ಆದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗೆ ನೆದರಿಗೆ ಹೋಗೈತಿ, MD ಅವರಿಗೆ ನೀರಾವರಿ MD ಅವ್ರಿಗೆ ನೆದರಿಗೆ ಹೋಗೈತಿ, ಜಿಲ್ಲಾ ಉಸ್ತುವಾರಿ ಅವ್ರ ನೆದರಿಗೆ ಹೋಗೈತಿ. ಆದರೂ ಕೂಡ ಇನ್ನು ಅವರ ಈಗ ಬರ್ತಾರೋ ಆಗ ಬರ್ತಾರೋ ಬಂದ ಈ ರೈತ ದೇವರುಗಳಿಗೆ ಏನು ಹುಕ್ಕೇರಿ ತಾಲೂಕು ನೀರಾವರಿ ಮಾಡ್ತಾರೋ ಅನ್ನುವಂಥ ನಿರೀಕ್ಷೆ ಒಳಗ ಇನ್ನೂ ಕೂಡ ನಮ್ಮ ರೈತರು ಕಾಯತಾರೋ. ಜಿಲ್ಲಾಡಳಿತ ಕೂಡ ಭಾಳ ಗಮನ ಹರಿಸಬೇಕು. ಇವತ್ತು ನೀರಾವರಿ MD ಕೂಡ ಮಹತ್ವ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 35 ವರ್ಷ ಬರೀ ಎಸ್ಟಿಮೇಟ್ ಮಾಡತ್ತಾರ. 10 ವರ್ಷನ ಎಸ್ಟಿಮೇಟ್ ಮಾಡಿನಿ, 15 ವರ್ಷ ಎಸ್ಟಿಮೇಟ್ ಮಾಡಿನಿ ಅಂತ ಹೇಳತ್ತಾರೋ. ಅದಕ್ಕಾಗಿ ನಿಖರವಾದ ಉತ್ತರ ಈ ಹುಕ್ಕೇರಿ ತಾಲೂಕದ ರೈತರಿಗೆ ಬೇಕಾಗೈತಿ. ಸಂಪೂರ್ಣ ನೀರಾವರಿ ಹಾಕು ಅಂತೇಳಿ ಇವತ್ತು ನೀರಾವರಿ MD ಬಂದು ಕೂಡ ಇವತ್ತು ಈ ಹುಕ್ಕೇರಿ ಏನು ಚಳವಳಿ ಒಳಗೆ ಹೇಳಬೇಕಾಗೈತಿ. ಅದಕ್ಕಾಗಿ ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಯವರು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಹುಕ್ಕೇರಿಗೆ ಬಹಳ ಭಯಂಕರವಾಗಿ ಅನ್ಯಾಯ ಆಗೈತಿ. ಯಾಕಂದ್ರೆ 2 ಡ್ಯಾಮ 4 ನದಿ ಇದ್ದಾಗೂ ಕೂಡ ನೀರಾವರಿ ಆಗಿಲ್ಲ. 55 ವರ್ಷದ ಇವತ್ತು ಉಮೇಶ್ ಕತ್ತಿ ಅವರ ಕುಟುಂಬ ಇಲ್ಲಿವರೆಗೆ ನೀರಾವರಿ ಮಾಡಿಲ್ಲ. ಇನ್ನಾದ್ರೂ ಕೂಡ ನೀರಾವರಿ ಆಗ್ಬೇಕಂತೇಳಿ ಇಡೀ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ದೇವರುಗಳು, ತಾಯಂದಿರು ಎಲ್ಲ ಕೂಡ ಪಕ್ಷಾತೀತವಾಗಿ ಒಕ್ಕಟ್ಟಾಗ್ಯಾರು. ಅದಕ್ಕೆ ಇಡೀ ಹಲವಾರು ಜಿಲ್ಲೆ, ಹಲವಾರು ತಾಲೂಕಿನ ಎಲ್ಲ ಕೂಡ ಬೆಂಬಲ ವಹಿಸಿದರು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಎಚ್ಚೊತ್ತು ಮನಸ್ಸು ಮಾಡಿರೋ ಜಿಲ್ಲಾ ಉಸ್ತುವಾರಿ ಅವರ ಈಗ ತಕ್ಷಣ ಇವತ್ತು ಘೋಷಣೆ ಮಾಡಬಹುದು, ನೀರಾವರಿಯನ್ನು ಹುಕ್ಕೇರಿ ನಾ ಮಾಡಿಕೊಡ್ತೀನೋ, ನನ್ನ ಜವಾಬ್ದಾರಿ ಐತಿ, ನೀವು ರೈತರ ಆತಂಕ ಪಡಬೇಡ್ರಿ ಅಂತೇಳಿ ಅವರು ಕೂಡ ತೀರ್ಮಾನ ಮಾಡಬೇಕಾಗೈತೆ. ಅವ್ರ ಮನಸ್ಸು ಮಾಡ್ರೆ 100% ಹುಕ್ಕೇರಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಐತಿ. DK ಶಿವಕುಮಾರ್ ಏನ್ ಧಾರವಾಡಕ್ಕೆ ನೀರು ಒಯ್ಯತಾರೋ ಅದನ್ನು ಬಂದ್ ಮಾಡಿ ಹುಕ್ಕೇರಿಗೆ ನೀರು ಕೊಡಬೇಕು. ಇಲ್ಲ ಆದ್ರೆ ಇವತ್ತಿನ ಚಳವಳಿ ನಾಳೆ ಹಲವಾರು ರೂಪ ತಾಳ್ತಾ ಇದೆ. ಇಡೀ ಜಿಲ್ಲೆಯನ್ನು ಬಂದ್ ಮಾಡ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೀವಿ, ಚರ್ಚೆ ಆಗ್ತಾ ಇದೆ. ತೆಪ್ಪರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರ ಹೆದ್ದಾರಿ, ರಾಜ್ಯ ಹೆದ್ದಾರಿಗೆ ಕರೆ ಕೊಡ್ಬೇಕಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಇದು ಅವಕಾಶ ಬೇಡಪ್ಪ ಅಂದ್ರ ತಕ್ಷಣ ಬೆಂಗಳೂರು ಅಂತ MD ಬಂದ ಈ ನೀರಾವರಿಯನ್ನ ಮಾಡ್ತು ಅಂತೇಳಿ ಒಪ್ಪುಗೊಂದ, ಜಿಲ್ಲಾ ಉಸ್ತುವಾರಿ ಅವರು ಒಪ್ಪುಗೊಂದಾಗ ಮಾತ್ರ ಈ ಚಳವಳಿ ಒಂದು ಅಂತ್ಯ ಆಗ್ಲಿಕ್ಕೆ ಸಾಧ್ಯತೆ. ಇಲ್ಲ ಅಂದ್ರೆ ಚಳವಳಿ ವಿಭಿನ್ನ ರೀತಿ ಒಳಗಾಗಿ ಉಗ್ರ ಹೋರಾಟ ಕೂಡ ಆಗ್ತಕ್ಕಂಥ ಸಂದರ್ಭ ಐತಿ. ಯಾಕಂದ್ರೆ ರೈತರ ಆಕ್ರೋಶ ತಡ್ಕೋತಾ ಇಲ್ಲ. ಕಣ್ಣಾಗ ಬರ್ಲಿಲ್ಲ ಅಂದ್ರ ಅವ್ರ ದುರ್ದೈವ. ನಾವಂತೂ ದಿನನಿತ್ಯ ಚಳವಳಿದ ಸ್ವಯಂ ಸೇವಿತವಾಗಿ ಸ್ವಾಭಿಮಾನದಿಂದ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ರೈತರ ತಾವೆಲ್ಲ ಇವತ್ತು ರೊಚ್ಚಿಗೆಳ್ತಾ ಇದ್ದಾರೆ. ಇವತ್ತೇನಾದ್ರು ಬರ್ದಿಲ್ಲ ಅಂತಂದ್ರ ಅವ್ರ ಹಣಿಬಾರನ್ನು ಇವರೆಲ್ಲ ಬರೆಯಕ್ಕೆ ರೆಡಿ ಆಗ್ಯಾರು. ನಾವು ಮಾತ್ರ ನೀರಾವರಿ ಆಗೋ ಮಟ್ಟ ಈ ಹೋರಾಟ ಬಿಡಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಆಗಲಿ MD ಆಗಲಿ ಬರೋ ಮಟ್ಟ ಇನ್ನ 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ ರೈತರು ಇವತ್ತು ಕೂಡ ಗಟ್ಟಿಗ್ಯಾರು. ಅವ್ರು ಏನಾರೇ ಬರದೇ ಹೋದ್ರ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಕ್ಕೆ ಕೂಡ ನಾವು ರೆಡಿ ಆಗಿದ್ವು ಅಂತ ಸರ್ಕಾರಕ್ಕೆ ಸಚಿವರೇ ಮಾತ್ರ ಸಾಧ್ಯ ಆಗೋದು ಅಂತ ತಾವು 2-3 ದಿನದಿಂದ ಹೇಳ್ತಾ ಇದ್ದೀವಿ ಸರ್. ಉಸ್ತುವಾರಿ ಸಚಿವರು ಗಮನಕ್ಕೆ ಏನೋ ಬಂದಿಲ್ಲ ಅಂತ ಏನಾಗುತ್ತೆ ಸರ್? ಉಸ್ತುವಾರಿಗ ಗಮನಕ್ಕೆ ನಾವಾಗ ಈಗಾಗಲೇ ಈ ದಿನನಿತ್ಯ ನಿಮ್ಮೆಲ್ಲ ಮೀಡಿಯಾ ದೇವರುಗಳ ಮುಖಾಂತರ ಅವರೆಲ್ಲ ನೋಡ್ತಿರ್ತಾರ. ನೀವು ಕೂಡ ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೋ ಅವ್ರು ಪ್ರಶ್ನೆ ಮಾಡಿ ನೀರಾವರಿ ಹುಕ್ಕೇರಿಗೆ ಮಾಡ್ಲೇಬೇಕು. ಅವರಿಂದ ಸಾಧ್ಯತೆ, ಅವ್ರ ಮನಸ್ಸು ಮಾಡಿರೋ ಸಾಧ್ಯತೆ ಅವ್ರಿಗೂ ಕೂಡ ಈಗಾಗಲೇ ಅವ್ರ ಕಾರ್ಯಕರ್ತರು ಹೋಗಿ ಎಲ್ಲ ಮನವರಿಕೆ ಕೂಡ ಮಾಡ್ಯಾರು. ಹುಕ್ಕೇರಿ ನೀರಾವರಿ ಆಗಬೇಕು, ಆಗುವವರೆಗೆ ಹೋರಾಟ ಮುಂದುವರಿಯುತ್ತೆ. ಜಿಲ್ಲಾ ಉಸ್ತುವಾರಿ ಬರಬೇಕು. ಇವತ್ತು ನೀರಾವರಿ MD ಬಂದಿದ್ದಕ್ಕೆ ನಿರ್ಣಯ ಹೇಳುವವರೆಗೆ ಚಳವಳಿ ಮುಂದುವರಿಯುತ್ತೆ. ಹುಕ್ಕೇರಿಗೆ ಬರ್ತಾ ಇಲ್ಲ ಸರ್, ಯಾಕೆ ಉಸ್ತುವಾರಿ ಸಚಿವರು? ಕೋಲ್ಹಾಪುರಕ್ಕೆ ಬರಲಿಲ್ಲ ಯಾಕಂದ್ರೆ ತಮ್ಮ ಕಾರ್ಖಾನೆಗಳು ಇದ್ವು ಸರ್, ಬಟ್ ಹುಕ್ಕೇರಿಗೆ ಯಾಕೆ ಬರಲಿಲ್ಲ ಅಂತ? ಹುಕ್ಕೇರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಬರ್ತಾರಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡ್ರು. ಬಂದ್ರೆ ಅವ್ರಿಗೆ ಒಳ್ಳೇದೈತೆ. ನಾವು ಇಲ್ಲಿ ಬಂದು ಅವ್ರು ಹುಕ್ಕೇರಿ ನೀರಾವರಿ ಮಾಡ್ತು ಅಂತೇಳಿ ಘೋಷಣೆ ಮಾಡಿರಪ್ಪ ಅಂದ್ರ ನಾವೆಲ್ಲ ಹೂ ಹಾಕಿ ಅವ್ರಿಗೆ ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂಥದಕ್ಕಾಗಿ ಇವತ್ತು ರೈತ ದೇವರು ಏನಾದ್ರು ಸಂದೇಶದ ಏನು ಬಂದದ ಸರ್ ತಮಗೆ?
ಆಪ್ತರಿಂದ ಅಲ್ಲಿ ಹಲವಾರು ಮುಖಂಡರು ಇಲ್ಲಿ ಎಲ್ಲ ಇರ್ತಕ್ಕಂಥ ಕಾರ್ಯಕರ್ತರು ಭೇಟಿಯಾದಾಗ ಇಲ್ಲ ಹುಕ್ಕೇರಿಗೆ ನೀರಾವರಿ ಮಾಡೋ ನಾವು ಜಿಲ್ಲಾಧಿಕಾರಿವರೆಗೆ ಮಾತಾಡ್ತಾನೋ ಕಾರ್ಯಕ್ರಮ ಅಂತ ಹೇಳುವಂಥದ್ದಾಗತ್ತೈತಿ. ದಯವಿಟ್ಟು ಆ ರೀತಿ ಬೇಡ. ತಾವ ಸ್ವತಃ ಈ ಭಾಗದಾಗ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಕೂಡ ಇವತ್ತು ಮತದಾನ ಮಾಡಿರ್ತಕ್ಕಂಥ ರೈತ ದೇವರುಗಳದಾರು, ನಿಮ್ದು ಕ್ಷೇತ್ರ ಕೂಡ ಐತಿ. ತಾವು ಬಂದು ಹೇಳಿ ಇವತ್ತು ಜನರಿಗೊಂದು ಈ ರೈತರನ್ನ ರಕ್ಷಣೆ ಮಾಡಿದಂಗೆ ಆಕತಿ. ಜಿಲ್ಲಾ ಉಸ್ತುವಾರಿ ಅವ್ರು ಬರಬೇಕು ಅನ್ನುವಂಥದ್ದು ಈ ರೈತರ ಒತ್ತಾಯ ಕೂಡ. ಕೊನೆಯ ನಿರ್ಧಾರ ಇವ್ರು ಯಾರು ಕೂಡ ಗಮನ ಹರಿಸಲಿಲ್ಲ ಅಂತಂದ್ರ ಇವತ್ತು ಸಾಯಂಕಾಲ ಒಳಗಾಗಿ ನಿರ್ಣಯ ಮಾಡಿತು. ರಾಷ್ಟ್ರೀಯ ಹೆದ್ದಾರಿಗೆ ಎಂದ 1,00,000 ಜನ ಹೋಗ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ಚಿಂತನೆ ಮಾಡ್ತಾರೆ. 100% ಕೊಡ್ಬೇಕು. ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಅವರು, ಹಾಗೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ರೈತ ಸಂಘದ ಅಧ್ಯಕ್ಷರು, ಹುಕ್ಕೇರಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಹೇಳ್ತಾ, ಎರಡು ಜೋಡತ್ತುಗಳಿಗೆ ಹುಕ್ಕೇರಿ ತಾಲೂಕಿನ ಎಲ್ಲಾ ರೈತ ಬಾಂಧವರ ಪರವಾಗಿ ಮತ್ತು ನಾವು ಮಠದ ಪರವಾಗಿ ಅವರಿಗೆ ಆಶೀರ್ವಾದ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಎಲ್ಲಾ ರೈತರು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಜಯಶಾಲಿ ಆಗ್ಲಿಕ್ಕೆ ಸನ್ನದ್ಧರಾಗಿ. ಜೈ ಗುರುಶಾ.